ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚರ್ಥ. ನಮಸ್ಕಾರ ಗುರುಗಳು. ಆಚಾರ್ಯ ನಿಮ್ಮದು ಮ್ಯೂಟ್ ಇದೆ. ನರದ್ವೇಷಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂದದ 12ನೇ ಅಧ್ಯಾಯದಲ್ಲಿ ಇವತ್ತು 11ನೇ ಶ್ಲೋಕ. ಪುರುಷ ಪ್ರಕೃತಿರ್ವ್ಯಕ್ತಮಾತ್ಮಭೂತೇಂದ್ರಿಯಾಶಯಾಃ ಶಕ್ನುವಂತ್ಯಸ್ಯ ಸರ್ಗಾದೌ ನ ವಿನಾಯದನುಗ್ರಹಂ ಅವಿದ್ವಾನೇವಮಾತ್ಮಾನಂ ಮನ್ಯತೆ ಅನೀಶಮೀಶ್ವರಂ. ವೃತ್ರಾಸುರ ದೇವೇಂದ್ರನಿಗೆ ಹೇಳುವ ಮಾತು ಮುಂದುವರಿತಾ ಇದೆ. ಎಲ್ಲರೂ ಕೂಡ ಆ ಭಗವಂತನ ಅಧೀನರಾಗಿದ್ದಾರೆ, ಯಾರೂ ಸ್ವತಂತ್ರರಲ್ಲ ಅನ್ನೋ ಮಾತನ್ನ ಹಿಂದಿನ ಶ್ಲೋಕದಲ್ಲಿ ವೃತ್ರ ಹೇಳಿದ. ಆ ಮಾತನ್ನು ಹಾಗೆ ಮುಂದುವರಿಸ್ತಾ ಹೇಳ್ತಾನೆ, ಪುರುಷಃ ಪ್ರಕೃತಿಃ ವ್ಯಕ್ತಂ ಆತ್ಮಭೂತೇಂದ್ರಿಯಾಶಯಾಃ. ಪುರುಷ ಅಂತಂದ್ರೆ ಬ್ರಹ್ಮದೇವರು, ಪ್ರಕೃತಿ ಲಕ್ಷ್ಮೀದೇವಿ, ಶೇಷ ವಾಯು ಭೂತಾಭಿಮಾನಿ ಇಂದ್ರಿಯಾಭಿಮಾನಿ ದೇವತೆಗಳು, ಹಾಗೆ ಇಂದ್ರ, ಇವರು ಯಾರೂ ಕೂಡ ಭಗವಂತನ ಅನುಗ್ರಹ ಇಲ್ಲದೆ ಸೃಷ್ಟ್ಯಾದಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಆ ಸಾಮರ್ಥ್ಯ ಇಲ್ಲ. ಯಾವ ಭಗವಂತನ ಅನುಗ್ರಹ ಇಲ್ಲದೆ ಇವರು ಯಾರೂ ಕೂಡ ಸೃಷ್ಟ್ಯಾದಿ ಕಾರ್ಯಗಳಲ್ಲಿ ತೊಡಗೋದಿಲ್ವೋ ಅಂತಹ ಭಗವಂತ ಸರ್ವಾಂತರ್ಯಾಮಿಯಾಗಿದ್ದಾನೆ. ಆ ಭಗವಂತನನ್ನ ಹೋಗಿ ಅಸಮರ್ಥನಾದಂತಹ ಜೀವನಿಂದ ಅಭಿನ್ನ ಅಂತ ತಿಳಿತಾರೆ. ಈ ಜೀವನೇ ಆ ಪರಮಾತ್ಮ ಅಂತ ತಿಳ್ಕೊಳ್ತಾರಲ್ಲ, ಅವರು ಮಿಥ್ಯಾಜ್ಞಾನಿಗಳು, ಅವರೆಲ್ಲ ಅನ್ಯಥಾಜ್ಞಾನಿಗಳು ಅಂತ ಹೀಗೆ ಐಕ್ಯವನ್ನ ನಿರಾಕರಣೆ ಮಾಡ್ತಾ ಇದ್ದಾನೆ ವೃತ್ರ. ಜೀವಬ್ರಹ್ಮರ ಐಕ್ಯವನ್ನ ಏನು ಹೇಳ್ತಾರಲ್ಲ ಕೆಲವರು, ಅವರೆಲ್ಲ ಮಿಥ್ಯಾಜ್ಞಾನಿಗಳು, ಅನ್ಯಥಾಜ್ಞಾನಿಗಳವರು.
ಅವಿದ್ವಾನೇವ, ಅವ್ರಿಗೆ ಸರಿಯಾಗಿ ಜ್ಞಾನವೇ ಇಲ್ಲ ಅಂತ. ಹೀಗೆ ಸ್ಪಷ್ಟವಾಗಿ ವೃತ್ರಾಸುರ ದೇವೇಂದ್ರನಿಗೆ ಜೀವಬ್ರಹ್ಮರ ಭೇದವನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಪುರುಷಃ ಪ್ರಕೃತಿ ಇವುಗಳಿಗೆಲ್ಲ ಅವರು ಈ ಶ್ಲೋಕಕ್ಕೆ ಬೇರೆ ರೀತಿ ಅರ್ಥ ಮಾಡಿದ್ದಾರೆ. ಪ್ರಕೃತ್ಯಾದಿಗಳು ಜಡ ಪದಾರ್ಥ ಅಂತ ಇಟ್ಟುಕೊಂಡಿದ್ದಾರೆ. ಜಡ ಪದಾರ್ಥ ಅಂತ ಇಟ್ಟುಕೊಂಡು ಅವುಗಳಿಗೆ ಪರಮಾತ್ಮ ಪ್ರೇರಕ ಅಂತ ಹೇಳಿ, ಮನ್ಯತೆ ಅನೀಶಮೀಶ್ವರಂ ಅಂತಂದ್ರೆ ಅಸ್ವತಂತ್ರನಾದ ಜೀವನೇ ಅದೃಷ್ಟದ್ವಾರ ಸೃಷ್ಟಿಯಾದಿಗಳನ್ನ ಮಾಡ್ತಾನೆ. ಆದ್ದರಿಂದ ಅವನು ಸ್ವತಂತ್ರ ಅಂತ ಮೀಮಾಂಸಕರು ತಿಳಿತಾರೆ, ಅವರು ಅಜ್ಞಾನಿಗಳು ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಜೀವ ಅಸ್ವತಂತ್ರ, ಅವನೇ ಅದೃಷ್ಟದ್ವಾರ ಸೃಷ್ಟಿಯಾದಿಗಳನ್ನ ಮಾಡೋದ್ರಿಂದ ಅವನೇ ಸ್ವತಂತ್ರ ಅಂತ ಮೀಮಾಂಸಕರು ತಿಳ್ಕೊಂಡ್ಬಿಡ್ತಾರೆ, ಅವರು ಅಜ್ಞಾನಿಗಳು ಅಂತಾರೆ. ಆದರೆ ಮೀಮಾಂಸಕರು ತಸ್ಮೈ ನಮಃ ಕರ್ಮಣೆ ಅಂತ ಅವ್ರದ್ದು ವಾಕ್ಯ. ಕರ್ಮಜನ್ಯವಾದ ಅದೃಷ್ಟಕ್ಕೆ ಈಶ್ವರ ಅನ್ನೋ ಸ್ಥಾನವನ್ನು ಕೊಟ್ಟಿದ್ದಾರೆ. ಕರ್ಮವೇ ಅವರ ಪ್ರಕಾರ ಪ್ರಧಾನವಾದದ್ದು. ಮೀಮಾಂಸಕರ ಮತದಲ್ಲಿ ಕರ್ಮವೇ ಪ್ರಧಾನ. ಆ ಕರ್ಮಜನ್ಯವಾದ ಅದೃಷ್ಟವನ್ನೇ ಈಶ್ವರ ಅಂತ ಹೇಳ್ತಾರೆ ಹೊರತು ಕರ್ಮ ಪರತಂತ್ರನಾದ ಜೀವನನ್ನ, ಕರ್ಮ ಪರತಂತ್ರನಾದಂತಹ ಜೀವನನ್ನ ಸ್ವತಂತ್ರ ಅಂತ ಅವ್ರು ಯಾವತ್ತೂ ಹೇಳೋದಿಲ್ಲ. ಸ್ವತಂತ್ರ ಅಂತ ಒಬ್ಬ ಬೇಡವೇ ಬೇಡ ಅಂತಾರೆ ಅವರು. ಸ್ವತಂತ್ರನಾದವನನ್ನ ಯಾರನ್ನೂ ಅವರು ಒಪ್ಪೋದೇ ಇಲ್ಲ. ವಿಷ್ಣುವು ಕೂಡ 10 ಅವತಾರಗಳನ್ನ ಎತ್ತಿ ಅವನು ಕಷ್ಟಪಡ್ತಾನೆ, ಅವನು ಏನು ಸ್ವತಂತ್ರ ಅಲ್ಲ ಅಂತ. ಬ್ರಹ್ಮನು ಕೂಡ ಒಬ್ಬ ಕುಂಬಾರನಂತೆ ಸೃಷ್ಟಿ ಕಾರ್ಯದಲ್ಲಿ ಸದಾ ನಿರತನಾಗಿರ್ತಾನೆ. ರುದ್ರನು ಭಿಕ್ಷಾಟನೆ ಮಾಡ್ತಾನೆ. ಸೂರ್ಯನು ಆಕಾಶದಲ್ಲಿ ನಿರಂತರವಾಗಿ ಚಲನೆ ಮಾಡ್ತಾನೆ. ಹೀಗೆ ಎಲ್ಲರೂ ಕರ್ಮಾಧೀನರು. ಹಾಗಾಗಿ ಎಲ್ಲರೂ ಕೂಡ ಆ ಕರ್ಮಕ್ಕೆ ಅಧೀನರಾಗಿ ಹೀಗೆ ಮಾಡ್ತಾರೆ ಅಂತ ಮೀಮಾಂಸಕರ ಮತ. ಮೀಮಾಂಸಕರ ಮತದಲ್ಲಿ ಯಜ್ಞ ಅಂತನ್ನೋದು ದೇವತೆಗಳ ತೃಪ್ತಿಗಾಗಿ ಅಂತ ಹೇಳೋದಿಲ್ಲ ಅವರು. ಆದರೂ ಸ್ತೋತ್ರ ಪಾಠ ಮೊದಲಾದವುಗಳು ದೇವತೆಗಳಿಗೆ ತೃಪ್ತಿಗೆ ಅಂತ ಹೇಳ್ತಾರೆ. ಅದರಿಂದ ಅವರು ದೇವತೆಗಳು ಇಲ್ಲ ಅಂತ ಹೇಳೋದಿಲ್ಲ, ದೇವತೆಗಳು ಕರ್ಮಾಧೀನರು ಅಂತ ಹೇಳ್ತಾರೆ. ಅಷ್ಟರಿಂದಲೇ ಕರ್ಮದ್ವಾರ ಜೀವ ಸ್ವತಂತ್ರ ಅಂತ ಅನ್ಸೋದಿಲ್ಲ, ಅವನು ಕರ್ಮಾಧೀನನೇ. ಆದ್ರಿಂದ ಅನೀಶಮೀಶ್ವರಂ ಮನ್ಯತೆ ಅನ್ನೋದು ಮೀಮಾಂಸಕರನ್ನ ಕುರಿತು ಹೇಳಿದ್ದು ಅಂತ ಹೇಳೋದು ಸರಿಯಲ್ಲ. ಮೀಮಾಂಸಕರು ಅಂತ ಅಲ್ಲಿಲ್ಲ, ಮೀಮಾಂಸಕರ ಮತ ಅಲ್ಲ ಅದು. ಜೀವಾಭೇದವನ್ನ ಈಶ್ವರನಿಗೆ ಹೇಳುವಂತಹ ಅದ್ವೈತಿಗಳನ್ನ ಕುರಿತೇ ಹೇಳಿದ್ದದು. ಜೀವನಿಗೂ ಪರಮಾತ್ಮನಿಗೂ ಅಭೇದವನ್ನ ಹೇಳೋರು ಅದ್ವೈತಿಗಳು. ಅವರನ್ನ ಕುರಿತೇ ಭಾಗವತದಲ್ಲಿ ಅವಿದ್ವಾನ್ ಅಂತ ನಿಂದನೆ ಮಾಡಿದ್ದು. ಅವರು ಮೀಮಾಂಸಕರನ್ನ ನಿಂದನೆ ಮಾಡಿದ್ದು ಅಂತ ವ್ಯಾಖ್ಯಾನ ಮಾಡ್ತಾರೆ ಅದ್ವೈತಿಗಳು. ವೀರರಾಘವ ವ್ಯಾಖ್ಯಾನದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಜೀವ ಪರಮಾತ್ಮನಿಂದಲೇ ಉತ್ಪತ್ತಿಯಾದಿಗಳನ್ನ ಹೊಂದುತ್ತಾ ಪರತಂತ್ರನಾಗಿದ್ರೂ ಕೂಡ ಅದನ್ನ ತಿಳಿಯದೆ ನಾನು ಈಶ್ವರ ಸ್ವತಂತ್ರ ಅಂದುಕೊಳ್ತಾನೆ ಅಂತ ಈ ತರ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಇದು ಸರಿಯಲ್ಲ. ಜೀವ ತಾನು ಪರತಂತ್ರ ಅಂತನ್ನೋದನ್ನ ಮರೆತು ತನ್ನ ಎಲ್ಲಾ ಕಾರ್ಯಗಳಲ್ಲಿ ತಾನು ಸ್ವತಂತ್ರ ಅಂತ ಅಭಿಮಾನ ಪಡ್ತಾನೆ, ನಿಜ. ಆದರೆ ಭಾಗವತದಲ್ಲಿ ಪ್ರಸ್ತುತವಾದದ್ದು ಸೃಷ್ಟ್ಯಾದಿ ಕಾರ್ಯ. ಶಕ್ನುವಂತ್ಯಸ್ಯ ಸರ್ಗಾದೋ ನ ವಿನಾಯದನುಗ್ರಹಾತ್ ಅಂತಿದೆ. ಯಾವ ಜೀವನೂ ಕೂಡ ಈ ಬ್ರಹ್ಮಾಂಡ ಸೃಷ್ಟಿ ಲಯಗಳನ್ನ ನಾನು ಸ್ವತಂತ್ರವಾಗಿ ಮಾಡ್ತೇನೆ ಅಂತ ಯಾರೂ ಅಭಿಮಾನ ಪಡೋದಿಲ್ಲ. ಆದ್ರಿಂದ ಬ್ರಹ್ಮಾಂಡ
ಸೃಷ್ಟಿ ಲಯ ಮೊದಲಾದವುಗಳನ್ನು ಮಾಡತಕ್ಕಂತಹ ಬ್ರಹ್ಮರುದ್ರಾದಿಗಳು ಸ್ವತಂತ್ರನಾದಂತಹ ಪರಮಾತ್ಮನಿಂದ ಅಭಿನ್ನ ಅಂತೇನು ಹೇಳ್ತಾರಲ್ಲ ಅದ್ವೈತಿಗಳು, ಅವರನ್ನ ಮನ್ಯತೆ ಅನೀಶ್ವಮೇಶ್ವರಂ ಅಂತ ಹೇಳಿದ್ದು. ಅವರು ಅಜ್ಞಾನಿಗಳು ಅಂತ, ಅವಿದ್ವಾನ್ ಅಂತ ಅದ್ವೈತ ಮತವನ್ನು ನಿರಾಕರಣೆ ಮಾಡ್ತಾ ಇರೋದಿಲ್ಲಿ ಭಾಗವತ. ಇದನ್ನ ತಾತ್ಪರ್ಯದಲ್ಲಿ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮನ್ಯತೆ ಅನೀಶಮೀಶ್ವರಂ ಅಂತನ್ನೋದಕ್ಕೆ ಅನೀಶ ಜೀವರೂಪೇಣ ಪರಮಾತ್ಮಾನಮೀಶ್ವರಂ ಯೇ ಮನ್ಯಂತೆ ತಾನ್ ಸಮೀಕ್ಷಾ ಸ್ನೇಹಾನ್ನಿರಯ ಭಾಗ್ ಭವೇತ್ ಇತಿ ಚ. ಹಿರಣ್ಯಗರ್ಭ ಪುರುಷ ಆತ್ಮ ವಾಯುರುದಾಹೃತಃ ಶೇಷೋ ವ್ಯಕ್ತಸ್ತಥೈವೇಂದ್ರ ಆಶಯ ಸಮುದಾಹೃತಃ ಇತಿ ಚ ಅಂತ 2 ಶ್ಲೋಕಗಳನ್ನ ನಮಗೆ ಪ್ರಮಾಣವನ್ನಾಗಿ ಕೊಟ್ಟಿದ್ದಾರೆ. ಮೊದಲನೇದ್ದು, ಯಾರು ಅವಿಜ್ಞಾನಿಗಳು, ಅವಿದ್ವಾನ್ ಯಾರು ಅಂತಂದ್ರೆ, ಯಾರು ಅನೀಶ ಜೀವರೂಪೇಣ ಪರಮಾತ್ಮಾನಂ ಈಶ್ವರಂ ಯೇ ಮನ್ಯಂತೆ, ಸರ್ವಾಂತರ್ಯಾಮಿಯಾದ ಈಶ್ವರನನ್ನ ಅಶಕ್ತನಾದಂತಹ ಜೀವನಿಂದ ಅಭಿನ್ನ ಅಂತ ಯಾರು ಹೇಳ್ತಾರೋ ಅವರನ್ನ ಸ್ನೇಹದಿಂದ ನೋಡಿದ್ರೂ ಸಾಕಂತೆ ನರಕಕ್ಕೆ ಹೋಗ್ತಾರೆ ಅಂತ ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ತಾನ್ ಸಮೀಕ್ಷ ಸ್ನೇಹಾತ್ ನಿರಯ ಭಾಗ್ ಭವೇತ್, ಅಂಥವರ ಸ್ನೇಹವನ್ನು ಮಾಡಬಾರದು. ಅಂಥವರನ್ನ ಸ್ನೇಹದಿಂದ ನೋಡಿದರೂ ಸಾಕು. ಯಾರು ಅಭೇದವನ್ನ, ಜೀವೇಶ್ವರರಿಗೆ ಅಭೇದವನ್ನ ತಿಳಿತಾರೋ ಅಂಥವರನ್ನ ಸ್ನೇಹ ಭಾವದಿಂದ ನೋಡಿದರೂ ಸಾಕು, ನಾವು ನರಕಕ್ಕೆ ಹೋಗ್ತೇವೆ. ಅಂಥವರನ್ನ ನೋಡಲೇಬಾರದು ಅಂತ ಇಷ್ಟು ಸ್ಪಷ್ಟವಾಗಿ ತಂತ್ರಮಾಲಾ ಗ್ರಂಥದಲ್ಲಿ ಜೀವೇಶ್ವರ ಅಭೇದವನ್ನು ನಿರಾಕರಣೆ ಮಾಡಿದ್ದಾರೆ. ಆ ವಾಕ್ಯವನ್ನ ಆಚಾರ್ಯರು ಉದಾಹರಿಸ್ತಾ ಇದ್ದಾರೆ. ಹಿರಣ್ಯ ಗರ್ಭ ಪುರುಷ ಆತ್ಮ ವಾಯುರುದಾಹೃತಃ ಅಂತ ಇಲ್ಲಿ ಈ ಶ್ಲೋಕದಲ್ಲಿ ಬರುವಂತಹ ಪ್ರಕೃತಿ, ಪುರುಷ ಪ್ರಕೃತಿ ವ್ಯಕ್ತಂ ಆತ್ಮಭೂತೇಂದ್ರಿಯಾಶಯ ಅಂತಿದೆ. ಅವುಗಳ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ಅಲ್ಲಿ ಪುರುಷ, ಪ್ರಕೃತಿ ಮುಂತಾದವರು ದೇವತೆಗಳು. ಪುರುಷ ಅಂದ್ರೆ ಬ್ರಹ್ಮ, ಆತ್ಮ ಅಂದ್ರೆ ವಾಯು, ವ್ಯಕ್ತ ಅಂದ್ರೆ ಶೇಷ ಅಂತ ಅರ್ಥ, ಆಶಯ ಅಂದ್ರೆ ಇಂದ್ರ ಅಂತ ಅರ್ಥ. ಹೀಗೆ ಬ್ರಹ್ಮ, ಲಕ್ಷ್ಮಿ, ಶೇಷ, ವಾಯು, ಇಂದ್ರ, ಭೂತಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಇವರು ಯಾರೂ ಕೂಡ ನ ಶಕ್ನುವಂತಿ, ಭಗವಂತನ ಅನುಗ್ರಹ ಇಲ್ಲದೆ ಇದ್ರೆ ಸೃಷ್ಟಿಯಾದಿಗಳಲ್ಲಿ ಅವರಿಗೆ ಸಾಮರ್ಥ್ಯ ಇರೋದಿಲ್ಲ ಅಂತ ಹೀಗೆ ಹೇಳ್ತಾ ಇದೆ ಭಾಗವತ. ಅಂತಹ ಜೀವನನ್ನ, ಅಸಮರ್ಥನಾದಂತಹ ಜೀವನನ್ನ ಸರ್ವೋತ್ತಮನಾದ ಸರ್ವಾಂತರ್ಯಾಮಿಯಾದ ಭಗವಂತನ ಜೊತೆಯಲ್ಲಿ ಅಭಿನ್ನ ಅಂತ ಯಾರು ತಿಳಿತಾರೋ ಅಂಥವರು ಅವಿದ್ವಾನ್, ಅಜ್ಞಾನಿಗಳವರು ಅಂತ ವೃತ್ರಾಸುರ ಹೇಳ್ತಾ ಇದ್ದಾನೆ. ಪುರುಷ ಪ್ರಕೃತಿರ್ವ್ಯಕ್ತಂ ಆತ್ಮಭೂತೇಂದ್ರಿಯಾಶಯಾ ಶಕ್ನುವಂತ್ಯಸ್ಯ ಸರ್ಗಾದೋ ನ ವಿನಾಯದನುಗ್ರಹಂ ಅವಿದ್ವಾನೇವಮಾತ್ಮಾನಂ ಮನ್ಯತೆ ಅನೀಶಮೀಶ್ವರಂ ಭೂತೈಸ್ಸೃಜತಿ ಭೂತಾನಿ ಗ್ರಸತೆ ತಾನಿ ವೈ ಸ್ವಯಂ. ಆ ಭಗವಂತ ಈ ರಮಾ ಬ್ರಹ್ಮಾದಿಗಳನ್ನ ಇಟ್ಟುಕೊಂಡು ಅವರ ಮೂಲಕವಾಗಿ ತಾನೇ ಸ್ವತಂತ್ರನಾಗಿ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ತಾನೇ ಲಯ ಮಾಡ್ತಾನೆ, ತಾನೇ ರಕ್ಷಣೆಯನ್ನು ಕೂಡ ಮಾಡ್ತಾನೆ. ಭೂತೈ ಸೃಜತಿ ಭೂತಾನಿ ಗ್ರಸತೆ ತಾನಿ ವೈ ಸ್ವಯಂ. ಆಯುಶ್ರೀಃ ಕೀರ್ತಿರೈಶ್ವರ್ಯಂ ಆಶಿಷ ಪುರುಷಸ್ಯ ಯಾಃ ಭವಂತ್ಯೇವ ಹಿ ತೇ ಕಾಲೇ ಯಥಾನಿಚ್ಛೋರ್ವಿಪರ್ಯಯಾಃ.
ಎಷ್ಟು ಅಸ್ವತಂತ್ರನಾಗಿದ್ದಾನೆ ಜೀವ. ಅವನಿಗೆ ಬೇಡ ಅಂದ್ರೂ ಕೂಡ ಕಾಲ ಬಂದಾಗ ಮೃತ್ಯು, ದಾರಿದ್ರ್ಯ ಮುಂತಾದವುಗಳು ಬಂದೇ ಬರ್ತವೆ. ಎಲ್ರಿಗೂ ಗೊತ್ತಿದೆ, ಬೇಡ ಅಂದ್ರೂ ಕಾಲ ಬಂತೋ ಮರಣ, ದಾರಿದ್ರ್ಯ, ದುಃಖ ಮೊದಲಾದವುಗಳು ಬೇಡ ಅಂದ್ರೂ ಬರ್ತಾ ಇದೆ ಜೀವನಿಗೆ. ಅದೇ ಥರನೇ ಆಯುಷ್ಯ, ಐಶ್ವರ್ಯ, ಸಂಪತ್ತು, ಕೀರ್ತಿ, ಸುಖ ಇದು ಕೂಡ ಬಯಸ್ಲಿಲ್ಲದೆ ಇದ್ರೂ ಕೂಡ ಅವನಿಗೆ ಬೇಡ ಅಂದ್ರೂ ಬರೋ ಕಾಲ ಬಂತೋ ಬಂದೇ ಬರುತ್ತೆ ಅಂತ. ಹೇಗೆ ನಮಗೆ ಬೇಡ ಅಂದ್ರೂ ಕೂಡ ಮರಣ, ಆಮೇಲೆ ದಾರಿದ್ರ್ಯ, ದುಃಖ ಮೊದಲಾದವುಗಳು ಬರೋ ಕಾಲ ಬಂದಾಗ ನಮಗೆ ಬೇಡ ಅಂದ್ರೂ ಬಂದೇ ಬರ್ತದೋ, ಹಾಗೆ ನಮಸ್ಕಾರ. ಸಂಪತ್ತು, ಆಯುಷ್ಯ. ಹೇಳಿ. ಆಯುಷ್ಯ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸುಖ ಇವುಗಳು ಕೂಡ ಬರೋ ಕಾಲದಲ್ಲಿ ಬಂದೇ ಬರುತ್ತೆ. ನಮಗೆ ಬೇಡ ಅಂದ್ರೂ ಅದು ಬರುತ್ತೆ. ಆಯುಶ್ರೀಹಿ ಕೀರ್ತಿರೈಶ್ವರ್ಯಮಾಶಿಷ ಪುರುಷಸ್ಯ ಯಾಹ ಭವಂತ್ಯೇವ ಹಿ ತೇ ಕಾಲೇ ಯಥಾ ನಿಚ್ಛೋರ್ವಿಪರ್ಯಯಾಃ ತಸ್ಮಾದಕೀರ್ತಿ ಯಶಸೋರ್ಜಯಾಪಜಯಯೋರಪಿ ಸಮಸ್ಯಾತ್ ಸುಖ ದುಃಖಾಭ್ಯಾಂ ಮೃತ್ಯುಜೀವಿತಯೋಸ್ತಥಾ. ಹಾಗಾಗಿ ಏನ್ ಹೇಳ್ತಾ ಇದ್ದೀರಿ ನೀವು? ಏನೋ ಕೇಳ್ತಾ ಇದ್ದೀರಾ? ಏನಾರು ಪ್ರಶ್ನೆ ಮಾಡ್ತಾ ಇದ್ದೀರಾ ಮಧ್ಯದಲ್ಲಿ? ಬರೀ ನಮಸ್ಕಾರ ಅಂತ ಹೇಳಿದೆ ಅಷ್ಟೇ. ಹೌದಾ? ಮತ್ತೊಂದೇನೋ ಬಂತು ಆಮೇಲೆ? ಓ, ಈಗ ಬಂದ್ರಾ ನೀವು? ಸರಿ. ತಸ್ಮಾತ್ ಅಕೀರ್ತಿ ಯಶಸೋಹೋ ಜಯಾಪಜಯಯೋಹೋ ಅಪಿ ಸಮಸ್ಯಾತ್. ಕೀರ್ತಿ ಬರಲಿ, ಅಪಕೀರ್ತಿ ಬರಲಿ, ಜಯ ಬರಲಿ, ಅಪಜಯ ಆಗಲಿ, ಸೋಲು ಗೆಲುವು ಎಲ್ಲದರಲ್ಲಿಯೂ ಕೂಡ ಸುಖ ದುಃಖಗಳಿಂದ ನಾವು ಹಿಗ್ಗೋದಾಗ್ಲಿ ಕುಗ್ಗೋದಾಗ್ಲಿ ಮಾಡದೆ ಸಮಾನರಾಗಿ ಇರಬೇಕು ಅಂತ ವೃತ್ರ ಹೇಳ್ತಾ ಇದ್ದಾನೆ. ಯಾಕೆ? ಬರೋ ಕಾಲ ಬಂದಾಗ ಬಂದೇ ಬರ್ತದೆ. ಯಾವುದು ಬರಬೇಕು ಅಂತ ಇರ್ತದೋ ಭಗವಂತನ ಇಚ್ಛೆ, ಅದು ಬಂದೇ ಬರ್ತದೆ. ಬೇಡ ಅಂದ್ರೂ ಬರ್ತದೆ. ಸುಖ ದುಃಖಗಳು ಯಾವುದಾದ್ರೂ ಅಷ್ಟೆ. ಮೃತ್ಯು, ದಾರಿದ್ರ್ಯ ಮೊದಲಾದವುಗಳು ಬೇಡ ಅಂದ್ರೂ ಬರೋ ಕಾಲ ಬಂದಾಗ ಹೇಗೆ ಬಂದೇ ಬರ್ತದೋ ಹಾಗೆ ಯಶಸ್ಸು ಬರಬೇಕು, ಕೀರ್ತಿ ಬರಬೇಕು, ಸಂಪತ್ತು ಬರಬೇಕು ಅಂತ ಇದ್ರೆ ಆ ಬರೋ ಕಾಲ ಬಂದಾಗ ತಾನಾಗೆ ಬರುತ್ತೆ. ಬೇಡ ಅಂದ್ರೂ ಬರುತ್ತೆ. ಹಾಗಾಗಿ ಜಯ ಬಂದಾಗ ಹಿಗ್ಗೋದಾಗ್ಲಿ, ಅಪಜಯ ಬಂದಾಗ ಕುಗ್ಗೋದಾಗ್ಲಿ, ಕೀರ್ತಿ ಸುಖ ಬಂದಾಗ ಹಿಗ್ಗೋದು, ಅಪಕೀರ್ತಿ ದುಃಖ ಬಂದಾಗ ಕುಗ್ಗೋದು, ಇದ್ಯಾವುದು ಮಾಡದೆ ಸಮಾನವಾಗಿ ಇರಬೇಕು. ತಸ್ಮಾದ ಕೀರ್ತಿರ್ಯಶಸೋ ಜಯಾಪಜಯಯೋರಪಿ ಸಮಸ್ಯಾತ್ ಸುಖ ದುಃಖಾಭ್ಯಾಂ ಮೃತ್ಯುಜೀವಿತಯೋಸ್ತಥಾ. ಸತ್ವಂ ರಜಸ್ತಮ ಇತಿ ಪ್ರಕೃತೇರ್ನಾತ್ಮನೋ ಗುಣಾಃ ತತ್ರ ಸಾಕ್ಷಿಣಮಾತ್ಮಾನಂ ಯೋ ವೇದ ನ ಸ ಬುಧ್ಯತೆ. ಸತ್ವ, ರಜಸ್ಸು, ತಮಸ್ಸು ಅಂತ ಪ್ರಕೃತಿಯಲ್ಲಿ 3 ಗುಣಗಳಿದ್ದಾವೆ. ಇದು ಪ್ರಕೃತಿಯ ಗುಣಗಳೇ ಹೊರತು ಆತ್ಮನ ಗುಣಗಳಲ್ಲ. ಆತ್ಮನ ಸ್ವರೂಪ ಅಲ್ಲ ಇದು. ಇದು ಪ್ರಕೃತಿಯ ಗುಣಗಳು. ಆತ್ಮ ಅವನು ಜ್ಞಾನಾನಂದಮಯ, ಅವನ ಗುಣ ಅಲ್ಲ ಅದು. ಸತ್ವರಜಸ್ತಮೋ ಗುಣಗಳು ಅದು ಜೀವನ ಸ್ವರೂಪ ಅಲ್ಲ. ಅದು ಪ್ರಕೃತಿಯ ಗುಣ. ಆತ್ಮ ಅವನು
ಜ್ಞಾನಾನಂದಮಯನಾಗಿದ್ದಾನೆ. ಅಂತಹ ಆತ್ಮನ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಆ ಅಂತರ್ಯಾಮಿಯಾಗಿ ಇರುವಂತಹ ಭಗವಂತನನ್ನ ಯಾರು ತಿಳ್ಕೊಳ್ತಾರೋ ಅಂಥವನು ಯಾವತ್ತೂ ಕೂಡ ಸುಖ ದುಃಖಗಳಿಂದ ಹಿಗ್ಗೋದು ಕುಗ್ಗೋದು ಮಾಡೋದಿಲ್ಲ. ನ ಬದ್ಧತೆ, ಅವನಿಗೆ ಬಂಧನ ಇಲ್ಲ. ಈ ಹಿಂದೆ ಹೇಳಿದ ಸುಖ ದುಃಖಗಳ ಕುಗ್ಗುವಿಕೆ ಹಿಗ್ಗುವಿಕೆ ಅಂತನ್ನೋದೇನಿದೆ, ಇದು ಅವನಿಗೆ ಇಲ್ಲ ಅಂತ ಅರ್ಥ. ಚಟ್ಟಿ ವ್ಯಾಖ್ಯಾನದಲ್ಲಿ ನಸಬದ್ಧತೆ ಅಂತನ್ನೋದಕ್ಕೆ ಹರ್ಷಾದಿಭಿ ನ ಬದ್ಧತೆ ಇತ್ಯರ್ಥ ಅಂತ ಅದರ ವಿವರಣೆ ಬರೆದಿದ್ದಾರೆ. ಯಾಕೆಂದ್ರೆ ಹಿಂದಿನ ಶ್ಲೋಕದಲ್ಲಿ ಬಂದದ್ದು ಅದು ಹರ್ಷಾದಿಗಳ ಬಂಧನ. ಹರ್ಷದಿಂದ ಹಿಗ್ಗೋದು, ದುಃಖ ಆದಾಗ ಕುಗ್ಗೋದು, ಇದು ಮಾಡಬಾರದು ಅಂತ ಹಿಂದೆ ಹೇಳಿದ್ದಾನೆ. ಇದು ಯಾರಿಗಾಗೋದಿಲ್ಲ ಅಂದ್ರೆ, ಯಾರು ಭಗವಂತನನ್ನ ಅಂತರ್ಯಾಮಿಯಾದ ಭಗವಂತನನ್ನ ತಿಳ್ಕೊಂಡಿರ್ತಾನೋ ಅಂಥವನಿಗೆ ಈ ಹರ್ಷಾದಿಗಳ ಬಂಧನ ಇಲ್ಲ. ಅಂದ್ರೆ ಹಿಗ್ಗೋದು ಕುಗ್ಗೋದು ಮೊದಲಾದವುಗಳಿಲ್ಲ. ಅವನು ಸಮಾನವಾಗಿ ನೋಡ್ತಾನೆ ಅಂತ ಅರ್ಥ. ಇದೆಲ್ಲ ಪ್ರಕೃತಿಯ ಗುಣ, ಅದು ಆತ್ಮನ ಗುಣ ಅಲ್ಲ, ಆತ್ಮನ ಸ್ವಭಾವ ಅಲ್ಲ. ಸತ್ವರಜಸ್ತಮೋ ಗುಣಗಳೆಲ್ಲ ಪ್ರಕೃತಿಯ ಗುಣಗಳೇ ಹೊರತು ಆತ್ಮನ ಸ್ವರೂಪ ಅಲ್ಲ ಅದು. ಸತ್ವಂ ರಜಸ್ತಮೈತಿ ಪ್ರಕೃತೇರ್ನಾತ್ಮನೋ ಗುಣಾಃ ತತ್ರ ಸಾಕ್ಷಿಣಮಾತ್ಮಾನಂ ಯೋ ವೇದ ನ ಸ ಬದ್ಧತೆ. ಪಶ್ಯಮಾಂ ನಿರ್ಜಿತಂ ಶಕ್ರ ವೃಕ್ಣಾಯುಧಭುಜಂ ಮೃಧೇ ಘಟಮಾನಂ ಯಥಾಶಕ್ತಿ ತವ ಪ್ರಾಣಜಿಹೀರ್ಷಯಾ. ಎಲೆ ಇಂದ್ರನೇ, ಪ್ರಕೃತಕ್ಕೆ ಬರ್ತಾ ಇದ್ದಾನೆ ವೃತ್ರ. ಶಕ್ರ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ. ಎಲೆ ಇಂದ್ರನೇ, ಈಗ ನೋಡು, ನನ್ನನ್ನೇ ನೋಡು ಅಂತ ತನ್ನ ಉದಾಹರಣೆಯನ್ನೇ ಕೊಡ್ತಾ ಇದ್ದಾನೆ. ಸುಖ ದುಃಖಗಳಲ್ಲಿ ಸಮಾನವಾಗಿರಬೇಕು ಅಂತನ್ನೋದನ್ನ ಹೇಳಿದ ವೃತ್ರಾಸುರ ಅದಕ್ಕೆ ದೃಷ್ಟಾಂತವಾಗಿ ತನ್ನನ್ನೇ ತಾನು ತಗೊಳ್ತಾ ಇದ್ದಾನೆ. ನೋಡು, ನನ್ನನ್ನೇ ನೋಡ್ಬೇಕಾರೆ, ಬೇರೆ ಎಲ್ಲೂ ಬೇಡ, ಈಗ ನನ್ನನ್ನೇ ನೋಡು. ನೀನು ನನ್ನ ಕೈಯನ್ನ ಮುರಿದಿ, ಶೂಲ ಮುರಿದೋಯ್ತು, ನನ್ನ ಕೈಯಲ್ಲಿರೋ ಶೂಲ ಮುರಿತು, ನನ್ನ ಕೈಯೂ ಮುರಿತು. ಒಂದೇ ಕೈಯಲ್ಲೇ ನಿನ್ನ ಜೊತೆಗೆ ನಾನು ಯುದ್ಧ ಮಾಡ್ತಾ ಇಲ್ಲೇನು? ಒಂದು ಕೈ ಕಡಿದು ಹೋದರೂ ಕೂಡ, ನಿನಗೆ ನಾನು ಸೋತು ಹೋದರೂ ಕೂಡ ನೀನು ನನ್ನನ್ನು ಕೊಲ್ತಿದೆ ಅಂತ ಗೊತ್ತಿದೆ. ನಾನು ಸೋತು ಹೋಗಿದ್ದೇನೆ, ನನ್ನ ಕೈ ಕಡಿದಿದಿ, ನನ್ನ ಶೂಲವನ್ನ ಕಡಿದು ಹಾಕಿದಿ. ಆದರೂ ಕೂಡ ನಾನು ಪ್ರಾಣ ಇರೋವರೆಗೂ ಕೂಡ ನಿನ್ನ ಜೊತೆಗೆ ಹೋರಾಡಿ ನಿನ್ನ ಪ್ರಾಣವನ್ನ ತೆಗಿಬೇಕು ಅಂತ ಯಥಾಶಕ್ತಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಥಾಶಕ್ತಿ, ನನಗೆ ಶಕ್ತಿ ಇರೋವರೆಗೆ, ಎಷ್ಟು ಸಾಧ್ಯನೋ ಅಷ್ಟು ಪ್ರಾಣ ಇರೋವರೆಗೂ ಕೂಡ ನಿನ್ನನ್ನು ಕೊಲ್ಲಬೇಕು ಅನ್ನೋ ಪ್ರಯತ್ನ ಮುಂದುವರಿತಾನೆ ಇದೆ. ನಾನು ಸೋತರೂ, ನನ್ನ ಕೈ ಮುರಿದ್ರು, ನನ್ನ ಶೂಲ ಮುರಿದು ಹೋದರೂ ಕೂಡ ನಾನು ಯುದ್ಧ ಅಂತನ್ನೋ ಒಂದು ಕರ್ಮ ಏನಿದೆ ಅದನ್ನ ಕೊನೆ ಉಸಿರಿರೋವರೆಗೂ ಅದನ್ನ ನಾನು ಮಾಡೇ ಮಾಡ್ತೇನೆ. ಯಥಾಶಕ್ತಿ ನನ್ನ ಪ್ರಾಣ ಇರೋವರೆಗೂ ನಿನ್ನ ಪ್ರಾಣವನ್ನ ತೆಗಿಬೇಕು ಅನ್ನೋ ಪ್ರಯತ್ನವನ್ನು ನಾನು ಮಾಡೇ ಮಾಡ್ತೇನೆ. ನೋಡು, ನನ್ನನ್ನೇ ನೋಡ್ಬೇಕಾರೆ ಅಂತಾನೆ. ಪಶ್ಯಮಾಂ ನಿರ್ಜಿತಂ ಶಕ್ರ ವೃಕ್ಣಾಯುಧ ಭಯಂ ಮೃಧೇ ಘಟಮಾನಂ ಯಥಾಶಕ್ತಿ ತವ ಪ್ರಾಣಜಿಹೀರ್ಷಯಾ. ಪ್ರಾಣಗ್ಲಹೋಯಂ ಸಮರ ಇಶ್ವಕ್ಷೋ ವಾಹನಾಸನಃ ಅತ್ರ ನ ಜ್ಞಾಯತೆ ಮುಷ್ಯ ಜಯೋ ಮುಷ್ಯ ಪರಾಜಯಃ. ಯುದ್ಧ ಅಂತನ್ನೋದು ಒಂದು ಜೂಜಾಟ ಇದ್ದ ಹಾಗೆ. ಜೂಜಾಟ ಹೇಗೋ ಹಾಗೆ ಇದು ಒಂದು ಯುದ್ಧ.
ಆ ಯುದ್ಧದಲ್ಲಿ ಪ್ರಾಣವನ್ನ ಪಣಕ್ಕಿಟ್ಟು ಆಡಬೇಕು. ಜೂಜಾಟ ಆಡುವಾಗ ಏನಾದರೂ ಒಂದನ್ನ ಪಣಕ್ಕಿಟ್ಟು ಆಡ್ತಾರಲ್ಲ, ಹಾಗೆ ಈ ಯುದ್ಧ ಅನ್ನೋ ಒಂದು ಜೂಜಾಟದಲ್ಲಿ ಪ್ರಾಣವನ್ನೇ ಪಣಕ್ಕಿಟ್ಟು ಆಡಬೇಕು. ಜೂಜಾಡ್ಲಿಕ್ಕೆ ದಾಳಗಳು ಬೇಕಲ್ಲ, ಹಾಸು ಹಲಗೆಗಳು ಬೇಕು, ದಾಳಗಳು ಬೇಕು. ಆ ಥರ ಈ ಯುದ್ಧ ಅಂತನ್ನೋ ಒಂದು ಜೂಜಾಟದಲ್ಲಿಯೂ ಕೂಡ ಬಾಣಗಳಿದ್ದಾವಲ್ಲ, ಅವೇ ದಾಳಗಳು. ಅವುಗಳನ್ನು ಬಿಡ್ತಾ ಇರಬೇಕು. ದಾಳಗಳನ್ನ ಮೇಲಿಂದ ಮೇಲೆ ಹಾಕ್ತಾ ಇರಬೇಕಲ್ಲ, ಹಾಗೆ ಬಾಣಗಳನ್ನ ಮೇಲಿಂದ ಮೇಲೆ ಬಿಡ್ತಾ ಇರಬೇಕು. ವಾಹನಗಳು ಅವೇ ಜೂಜಿನ ಹಾಸು ಹಲಗೆಗಳು. ವಾಹನಾಸನಃ, ವಾಹನಗಳು ರಥ, ಕುದುರೆ, ಆನೆ ಮೊದಲಾದವುಗಳು ಅವೇ ಹಾಸು ಹಲಗೆಗಳು. ಅದರ ಮೇಲೆ ದಾಳಗಳನ್ನು ಬಿಡ್ತಾ ಇರಬೇಕು. ಬಾಣಗಳೆಂಬ ದಾಳಗಳು ಪ್ರಾಣವನ್ನೇ ಪಣಕ್ಕಿಟ್ಟು ಆಡಬೇಕು. ಇದರಲ್ಲಿ ಯಾರಿಗೆ ಜಯ ಆಗತ್ತೆ, ಯಾರಿಗೆ ಪರಾಜಯ ಆಗತ್ತೆ ಅನ್ನೋದು ಮೊದಲೇ ಗೊತ್ತಿರೋದಿಲ್ಲ. ಜೂಜಾಟ ಆಡುವಾಗ ಜಯ ಯಾರಿಗೆ ಸಿಗತ್ತೆ ಅನ್ನೋದು ಮೊದಲೇ ಗೊತ್ತಿರುತ್ತೇನು? ಹಾಗೆ ಯುದ್ಧ ಮಾಡುವಾಗ ಯಾರಿಗೆ ಜಯ ಯಾರಿಗೆ ಪರಾಜಯ ಅಂತನ್ನೋದು ಮೊದಲೇ ತೀರ್ಮಾನ ಆಗೋದಿಲ್ಲ. ಪ್ರಾಣವನ್ನು ಪಣಕ್ಕಿಟ್ಟು ಆಡಬೇಕು. ಕೊನೆ ಉಸಿರಿರೋ ತನಕ ಯುದ್ಧವನ್ನು ಮಾಡ್ತಾ ಇರಬೇಕು. ಪ್ರಾಣಗ್ಲಹೋಯಂ ಸಮರ ಇಶ್ವಕ್ಷೋ ಇಹ ವಾಹನಾಸನಃ ಅತ್ರ ನ ಜ್ಞಾಯತೆ ಮುಷ್ಯ ಜಯೋ ಮುಷ್ಯ ಪರಾಜಯಃ. ಇಷ್ಟು ಮಾತನ್ನ ವೃತ್ರಾಸುರ ಹೇಳಿದ ಮೇಲೆ ಈಗ ಶ್ರೀಶುಕ ಉವಾಚ ಇಂದ್ರೋ ವೃತ್ರವಚ ಶ್ರುತ್ವಾ ಗತಾಳೀಕಮಪೂಜಯತ್ ಗೃಹೀತ ವಜ್ರ ಪ್ರಹಸಂ ತಮಾಹ ಗತ ವಿಸ್ಮಯ. ಶುಕಾಚಾರ್ಯ ಹೇಳ್ತಾರೆ, ವೃತ್ರಾಸುರ ಆಡಿದ ಮಾತೇನಿದೆ, ಈ ಮಾತನ್ನ ಇಂದ್ರ ಕೇಳಿ ಭಲೆ ಅಂದನಂತೆ. ಯಾಕೆಂದ್ರೆ ಕಪಟವಿಲ್ಲದ ಮಾತು. ವೃತ್ರಾಸುರ ಆಡಿದ ಮಾತಿನಲ್ಲಿ ಯಾವ ಕಪಟ ಇಲ್ಲ. ಯಾವುದೇ ರೀತಿ ಮೋಸ ಮಾಡಬೇಕು ಅನ್ನೋ ಬುದ್ಧಿ ಆಗಲಿ, ಅಹಂಕಾರ ಯಾವುದೂ ಇಲ್ಲ. ಪ್ರಾಮಾಣಿಕವಾದ ಮಾತು. ಗತಾಳೀಕಂ ವಚಃ ಶ್ರುತ್ವ, ಕಪಟ ಇಲ್ಲದಿರುವಂತಹ ಮಾತನ್ನ ಕೇಳಿ ಅಪೂಜಯತ್, ಬಹಳ ಹೊಗಳಿದ್ದಂತೆ ಅವನಿಗೆ. ಯಾವ ಅಹಂಕಾರವೂ ಇಲ್ಲದೆ ವಜ್ರಾಯುಧವನ್ನ ಎತ್ತುಕೊಂಡ. ನಿರಹಂಕಾರಿಯಾಗಿ ವಜ್ರಾಯುಧವನ್ನ ಎತ್ತುಕೊಂಡು ನಗುತ್ತಾ ಈ ಮುಂದೆ ಹೇಳುವ ಮಾತನ್ನ ಹೇಳ್ತಾ ಇದ್ದಾನೆ ಇಂದ್ರ. ಇಂದ್ರೋ ವೃತ್ರವಚ ಶ್ರುತ್ವಾ ಗತಾಳೀಕಮಪೂಜಯತ್ ಗೃಹೀತ ವಜ್ರಃ ಪ್ರಹಸನ್ ತಮಾಹ ಗತ ವಿಸ್ಮಯಃ. ಇಂದ್ರ ಉವಾಚ ಅಹೋ ದಾನವ ಸಿದ್ಧೋಸಿ ಯಸ್ಯ ತೇ ಮತಿರೀದೃಶೀ ಭಕ್ತಃ ಸರ್ವಾತ್ಮನಾತ್ಮಾನಂ ಸುಹೃದಂ ಜಗದೀಶ್ವರಂ. ಈಗ ದೇವೇಂದ್ರ ಹೇಳಲಿಕ್ಕೆ ಪ್ರಾರಂಭ ಮಾಡಿದ ವೃತ್ರನಿಗೆ, ದಾನವ ಭಲೆ, ನೀನು ಜೀವನ್ಮುಕ್ತನಾಗಿದ್ದಿ. ನೀನು ಒಬ್ಬ ದಾನವ, ಆದರೂ ಕೂಡ ನಿನ್ನಲ್ಲಿ ಇಂತಹ ಉತ್ತಮವಾದ ಭಕ್ತಿ ಇದೆ, ಒಳ್ಳೆ ಬುದ್ಧಿ ಇದೆ. ಇದು ಬಹಳ ಆಶ್ಚರ್ಯ. ಅಹೋ ಅಂತಾನೆ. ಇಂತಹ ಒಳ್ಳೆ ಬುದ್ಧಿ ನಿನ್ನಲ್ಲಿದೆ ಅಂದ್ರೆ ಇದು ಬಹಳ ಆಶ್ಚರ್ಯಕರವಾದದ್ದು. ನೀನು ನಿನ್ನ ಗೆಳೆಯನಾದಂತಹ ಜಗತ್ತಿಗೆ ಒಡೆಯನಾದ ಆ ಸ್ವಾಮಿಯಾದ ಭಗವಂತನನ್ನ ಎಲ್ಲಾ ರೀತಿಯಿಂದಲೂ ಭಜನೆ ಮಾಡಿದ್ದಿ. ನೀನು ಸರ್ವಾತ್ಮನ ಭಕ್ತ, ಉತ್ತಮನಾದ ಭಕ್ತ ನೀನು. ಜಗದೀಶ್ವರಂ ಸುಹೃದಂ, ಸುಹೃತ್, ಸುಹೃದ ಅಂತಂದ್ರೆ ಒಳ್ಳೆ ಗೆಳೆಯ. ಅರ್ಜುನನಿಗೆ ಸಖ ಇದ್ದಂತೆ ಭಗವಂತ ಇವನಿಗೂ ಕೂಡ ಸಖ, ವೃತ್ರನಿಗೆ.
ಅಂತಹ ಸುಹೃದನಾದ ನಿನಗೆ ಒಳ್ಳೆ ಗೆಳೆಯನಾದ ಜಗದೀಶ್ವರನಾದ ಸರ್ವಾ ಅಂತರ್ಯಾಮಿಯಾದ ಆ ಭಗವಂತನನ್ನ ನೀನು ಸರ್ವಾತ್ಮನ ಭಜನೆ ಮಾಡಿದ್ದಿ. ಬಹಳ ಆಶ್ಚರ್ಯವಾಗ್ತಾ ಇದೆ ನಿನ್ನ ಈ ಒಂದು ಭಕ್ತಿಯನ್ನು ನೋಡಿ. ನೀನು ಜೀವನ್ಮುಕ್ತನಾಗಿ ಬಿಟ್ಟಿದ್ದಿ. ಸಿದ್ಧೋಸಿ ಅಂದ್ರೆ ಹಾಗೆ. ಸಿದ್ಧ ಅನ್ನೋದಕ್ಕೆ ಜೀವನ್ಮುಕ್ತ ಅಂತ ಅರ್ಥ ಬರೆದಿದ್ದಾರೆ ವಿಜಯಧ್ವಜ ತೀರ್ಥರು. ಅದಕ್ಕೆ ಒಂದು ಪ್ರಮಾಣವನ್ನು ಕೊಡ್ತಾರೆ ವಿಜಯಧ್ವಜ ತೀರ್ಥರು. ಜೀವನ್ಮುಕ್ತೆ ಜಾತಿ ಭೇದೆ ಸಿದ್ಧ ಸ್ಯಾತ್ ಸಾಧಿತೆ ಪಿಚಾ ಅಂತ ವಾಕ್ಯವನ್ನು ಉದಾಹರಿಸಿ ಸಿದ್ಧ ಅನ್ನೋ ಶಬ್ದಕ್ಕೆ ಜೀವನ್ಮುಕ್ತ ಅಂತ ಅರ್ಥ. ಸಾಧನೆ ಮಾಡಬೇಕಾದದ್ದನ್ನ ಸಾಧನೆ ಮಾಡಿ ಮುಗಿಸಿದವರು ಸಿದ್ಧರು ಅಂತ ಅರ್ಥ. ಹಾಗಾಗಿ ಜೀವನ್ಮುಕ್ತರು ತಮ್ಮ ಸಾಧನೆಯನ್ನ ಪರಿಪೂರ್ಣ ಮಾಡ್ಕೊಂಡಿರ್ತಾರೆ, ಅವರನ್ನ ಸಿದ್ಧರು ಅಂತ ಕರೀತಾರೆ. ಹಾಗಾಗಿ ಸಿದ್ಧ ಸಿ, ನೀನು ಸಿದ್ಧನಾಗಿದ್ದಿ ಅಂದ್ರೆ ಜೀವನ್ಮುಕ್ತನಾಗಿದ್ದಿ ಅಂತ ಇಂದ್ರ ವೃತ್ರನಿಗೆ ಹೇಳ್ತಾ ಇದ್ದಾನೆ. ನೀನು ಆತ್ಮಾನಂ ಸರ್ವಾತ್ಮನ ಭಕ್ತ. ಆತ್ಮಾನಂ ಅಂದ್ರೆ ಭಗವಂತನನ್ನ, ಶ್ರೀಹರಿಯನ್ನ, ಅಂತರ್ಯಾಮಿಯಾದ ಎಲ್ಲರ ಅಂತರ್ಯಾಮಿಯಾದ ಆ ಭಗವಂತ ಏನಿದ್ದಾನೆ, ಜಗದೀಶ್ವರಂ ಸುಹೃದಂ, ಜಗತ್ತಿಗೆ ಒಡೆಯನಾದ ನಿನ್ನ ಸುಹೃತ್ತಾದಂತಹ ಆ ಭಗವಂತನನ್ನ ಭಕ್ತ ಭಜನೆ ಮಾಡ್ತಾ ಇದ್ದಿ ಎಲ್ಲ ರೀತಿಯಿಂದಲೂ ಕೂಡ. ಅಹೋ ದಾನವ ಸಿದ್ಧೋಸಿ ಯಸ್ಯ ತೇ ಮತಿರೀದೃಶಿ ಭಕ್ತ ಸರ್ವಾತ್ಮನಾತ್ಮಾನಂ ಸುಹೃದಂ ಜಗದೀಶ್ವರಂ ಭವಾನತಾರ್ಷೀನ್ ಮಾಯಾಂ ವೈ ವೈಷ್ಣವೀಂ ಜನಮೋಹಿನೀಂ ಯದ್ವಿಹಾಯಾಸುರಂ ಭಾವಂ ಮಹಾಪುರುಷತಾಂ ಗತಃ. ಮತ್ತು ಹೇಳ್ತಾನೆ ಇಂದ್ರ, ನೀನು ಒಬ್ಬ ದಾನವ, ನೀನು ಅಸುರ ಕುಲದಲ್ಲಿ ಹುಟ್ಟಿದವನು. ಆದರೂ ಕೂಡ ಅಸುರ ಸ್ವಭಾವವನ್ನು ಬಿಟ್ಟು ಏಕಾಂತ ಭಕ್ತನಾಗಿದ್ದಿ. ಶ್ರೀ ಭೂ ದುರ್ಗಾರೂಪಿಯಾದ ಆ ಮಾಯಾದೇವಿ ಏನಿದ್ದಾಳೆ, ಅವಳನ್ನ ಭಗವಂತನ ಅನುಗ್ರಹದಿಂದ ನೀನು ಪ್ರಸನ್ನಗೊಳಿಸಿ ಬಿಟ್ಟಿದ್ದಿ. ಯಾಕೆಂದ್ರೆ ಎಲ್ಲರನ್ನೂ, ಅಜ್ಞಾನಿಗಳನ್ನೆಲ್ಲರನ್ನೂ ಕೂಡ ಮೋಹಗೊಳಿಸ್ತಕ್ಕಂಥವಳು ಅವಳು ಮಾಯಾದೇವಿ. ಜನಮೋಹಿನೀಂ ವೈಷ್ಣವೀಂ, ಅವಳು ಜನಮೋಹಿನಿ. ಜನ ಅಂದ್ರೆ ಅಜ್ಞಜನ ಅಂತ ಅರ್ಥ. ಅಜ್ಞಜನರನ್ನ ಮೋಹಿನಿ, ಅವಳು ಮೋಹಗೊಳಿಸ್ತಕ್ಕಂಥವಳು. ಅಂಥವಳು ಭಗವಂತನ ಪತ್ನಿ ವೈಷ್ಣವಿ, ಅವಳು ವಿಷ್ಣು ಪತ್ನಿ. ವೈಷ್ಣವಿ ಜನಮೋಹಿನಿ, ಎಲ್ಲ ಜನರನ್ನು ಕೂಡ ಮೋಹಗೊಳಿಸ್ತಾಳೆ. ಶ್ರೀ ಭೂ ದುರ್ಗಾರೂಪಿ ಅವಳು. ಅಂತಹವಳನ್ನ ನೀನು ಭಗವಂತನ ಅನುಗ್ರಹದಿಂದ ಪ್ರಸನ್ನೀಕರಿಸಿಕೊಂಡು ಬಿಟ್ಟಿದ್ದಿ. ಹಾಗಾಗಿ ನಿನ್ನನ್ನು ಅವಳು ಮೋಹಗೊಳಿಸ್ತಾ ಇಲ್ಲ ಇವಾಗ. ಅವಳು ಎಲ್ಲರನ್ನೂ ಕೂಡ ಅಂದ್ರೆ ಅಜ್ಞಾನಿಗಳನ್ನ, ಅಸುರ ಕುಲ ಜನರನ್ನ, ದೈತ್ಯರನ್ನ, ಅಸುರರನ್ನ ಮೋಹಗೊಳಿಸ್ತಕ್ಕಂತಹ ಸ್ವಭಾವ ಅವಳದು. ಅವಳನ್ನ ನೀನು ಪ್ರಸನ್ನೀಕರಿಸಿಕೊಂಡಿರೋದ್ರಿಂದ ನಿನಗೆ ಎಲ್ಲಾ ರೀತಿಯಾದ ಆ ಅಸುರ ಸ್ವಭಾವ ಹೋಗಿಬಿಟ್ಟಿದೆ ಅಂತ ಹಾಗ ಅಭಿಪ್ರಾಯ. ಅಸುರ ಸ್ವಭಾವ ಎಲ್ಲ ಹೋಗಿ ನೀನು ಮಹಾಪುರುಷತಾಂಗತಃ, ಮಹಾಪುರುಷನಾಗಿ ಬಿಟ್ಟಿದ್ದಿ ನೀನು. ಅಂದ್ರೆ ಏಕಾಂತ ಭಕ್ತನಾಗಿದ್ದಿ ಅಂತ ಅಭಿಪ್ರಾಯ. ಮಹಾಪುರುಷತಾಂ ಉತ್ತಮ ಭಕ್ತತ್ವಂ ಅಂತ ಜ್ಞಾನಾದಿ ಭಕ್ತಿ ಜ್ಞಾನಾದಿ ಗುಣ ಸಂಪನ್ನತ್ವೇನ ಮಹತ್ವಂ ಅಂತ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ. ಮಹಾಪುರುಷನಾಗಿದ್ದಾನೆ ಈಗ ವೃತ್ರ. ಯಾಕೆ ಅಂದ್ರೆ ಭಕ್ತಿ ಜ್ಞಾನ ಮೊದಲಾದ ಗುಣಗಳಿಂದ ಸಂಪನ್ನನಾಗಿರೋದ್ರಿಂದ ಅವನಲ್ಲಿ ಅಂಥ ಮಹತ್ವ ಬಂದಿದೆ. ಅದನ್ನ ಇಂದ್ರ ಹೊಗಳ್ತಾ ಇದ್ದಾನೆ. ಮಹಾಪುರುಷತಾಂ ಗತಃ, ನೀನು ಮಹಾಪುರುಷನಾಗಿದ್ದಿ ಅಂತ. ಸತ್ಯಧರ್ಮ ತೀರ್ಥರು ಏಕಾಂತ ಭಕ್ತ ಅಂತ ಅದರ ಅಭಿಪ್ರಾಯವನ್ನು ಬಿಡಿಸ್ತಾರೆ. ಏಕಾಂತ ಭಕ್ತನಾಗಿದ್ದಿ ನೀನಿವಾಗ, ಉತ್ತಮ ಭಕ್ತನಾಗಿದ್ದಿ. ಶ್ರೀ ಭೂ ದುರ್ಗಾ ರೂಪಳಾದಂತಹ ಆ ಚಿತ್ ಪ್ರಕೃತಿಯನ್ನ, ವೈಷ್ಣವಿಯನ್ನ ನೀನು ಒಲಿಸಿಕೊಂಡು ಅವಳ ಅನುಗ್ರಹವನ್ನ ಸಂಪಾದನೆ ಮಾಡಿ ನೀನು ಉತ್ತಮ ಭಕ್ತನಾಗಿ ಬಿಟ್ಟಿದ್ದಿ.
ಭವಾನ್ ಅತಾರ್ಷೀನ್ ಮಾಯಾಂ ವೈ ವೈಷ್ಣವೀಂ ಜನಮೋಹಿನೀಂ ಯದ್ವಿಹಾಯಾಸುರಂ ಭಾವಂ ಮಹಾಪುರುಷತಾಂ ಗತಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. 20 ಶ್ಲೋಕ ಆಯ್ತು. ನಮಸ್ಕಾರ ಗುರುಗಳೇ. ಆಚಾರ್ಯ ಹರೇ ನಮಗ ನಮಸ್ಕಾರ. ನಮಸ್ಕಾರ ಆಚಾರ್ಯ. ಹರೇ ನಮಸ್ಕಾರ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ನಮಃ. ಹರೇ ನಮಃ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಾರಾಯಣ.